ನಮಸ್ಕಾರ ಫ್ರೆಂಡ್ಸ್, ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ಹೊಸ ವೇಕೆನ್ಸಿಗಳನ್ನು ಕರೆದಿದ್ದಾರೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಟೋಟಲ್ ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು ಬೇಕು, ಅದಾದ ನಂತರ ನಿಮಗೆ ಏಜ್ ಲಿಮಿಟ್ ಎಷ್ಟಿದೆ, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟ್ ಏನು, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಒಂದು ನೋಟಿಫಿಕೇಷನ್. ನಿಮಗೆ ಏನಾದರೂ ಈ ನೋಟಿಫಿಕೇಷನ್ ಬೇಕು ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ನೋಟಿಫಿಕೇಷನ್ PDF ಲಿಂಕ್ ಕೊಟ್ಟಿದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ನೋಡ್ಕೋಬೋದು. ಸೊ ಫ್ರೆಂಡ್ಸ್, ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಂಡಿಯಾ ಪೋಸ್ಟ್ ಆಫೀಸ್ ಅಂದರೆ GDS ರಿಕ್ರೂಟ್ಮೆಂಟ್ 2026 ಡೀಟೇಲ್ ನೋಡಿ ಫ್ರೆಂಡ್ಸ್. ಇಲ್ಲಿ ಡಿಪಾರ್ಟ್ಮೆಂಟ್ ಹೆಸರು ನೋಡಿ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ. ಪೋಸ್ಟ್ ನೇಮ್ ನೋಡಿ ಫ್ರೆಂಡ್ಸ್ ಗ್ರಾಮೀಣ ಡಾಕ್ ಸೇವಕ್ ಅಂದರೆ GDS ಅಂತ. ಇದಂತ ನೋಡಿ ಫ್ರೆಂಡ್ಸ್. ನಂಬರ್ ಆಫ್ ವೇಕೆನ್ಸಿ 28,740 ಪೋಸ್ಟ್ಗಳಿದೆ. ಸ್ಯಾಲ್ರಿ ನೋಡಿ ಫ್ರೆಂಡ್ಸ್ ನಿಮಗೆ 12,000 ರೂಪಾಯಿಂದ 29,380 ರೂಪಾಯಿ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಇದಂತ ನೋಡಿ ಅಪ್ಲೈ ನೋಡಿ ಫ್ರೆಂಡ್ಸ್, ನಿಮಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಅಪ್ಲೈ ಲಾಸ್ಟ್ ಡೇಟ್ 16 ಫೆಬ್ರವರಿ 2026 ತನಕ ನಿಮಗೆ ಅವಕಾಶ ಇರುತ್ತೆ. ಅಫಿಷಿಯಲ್ ವೆಬ್ಸೈಟ್ ನೋಡಿ ಫ್ರೆಂಡ್ಸ್ @indiapost.gov.in ಅಂತ ಇದೆ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಅಪ್ಲೈ ಸ್ಟಾರ್ಟ್ ಡೇಟ್ ನೋಡಿ 31/1/2026 ಅಪ್ಲೈ ಸ್ಟಾರ್ಟ್ ಡೇಟ್ ಇದು. ಇದರ ನಂತರ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ನೋಡಿ ಫ್ರೆಂಡ್ಸ್ 14/2/2025 ಇದು 26 ಆಗಬೇಕು ನೋಡಿ ಫ್ರೆಂಡ್ಸ್. ಇದು 14/2/2026 ಆಗಬೇಕು, 25 ಆಗಿದೆ. ಇದಾದ ನಂತರ ನೋಡಿ ಫ್ರೆಂಡ್ಸ್ ಅಪ್ಲೈ ಲಾಸ್ಟ್ ಡೇಟ್ ನೋಡಿ 16/2/2026 ನಿಮಗೆ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇರುತ್ತೆ. ನಿಮಗೆ ಫಾರ್ಮ್ ಕರೆಕ್ಷನ್ ಡೇಟ್ 18-19 ಫೆಬ್ರವರಿ 2026. ಫಾರ್ಮ್ ಕರೆಕ್ಷನ್ ಡೇಟ್ ಅಂದರೆ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಬೈ ಮಿಸ್ಟೇಕ್ ನಿಮ್ಮ ಹೆಸರು ಮಿಸ್ಟೇಕ್ ಆಗಿರ್ಬೋದು, ನಿಮ್ಮ ಕಾಸ್ಟ್ SC/ST ಚಾಯ್ಸ್ ಮಾಡ್ಕೊಳ್ಳುವಾಗ ನಿಮ್ಮ ಅಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅಥವಾ ನಿಮ್ಮ ಎಜುಕೇಷನ್ ಡೀಟೇಲ್ ಫಿಲ್ ಮಾಡುವಾಗ ಅಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅಡ್ರೆಸ್ ಮಿಸ್ಟೇಕ್ ಆಗಿರ್ಬೋದು, ಫೋಟೋ ಸಿಗ್ನೇಚರ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಿಮಗೆ 18-19 ಫೆಬ್ರವರಿ ಅಂದರೆ 18ನೇ ತಾರೀಕು 19ನೇ ತಾರೀಕು ನಿಮಗೆ ಎಡಿಟ್ ಮಾಡೋದಕ್ಕೆ 2 ದಿನ ಅವಕಾಶ ಇರುತ್ತೆ. ಇದಂತ ನೋಡಿ ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ಫೀ ಬಗ್ಗೆ ಕೊಟ್ಟಿದ್ದಾರೆ. ನೀವೇನಾದರೂ ಜನರಲ್ OBC EWS ಆಗಿದ್ದರೆ ನಿಮಗೆ 100 ರೂಪಾಯಿ ಫೀಸ್ ಇರುತ್ತೆ. SC/ST PWD ಫಿಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಪೇಮೆಂಟ್ ನೋಡಿ ಅಮೌಂಟ್ ನೋಡಿ ಅಂದರೆ ಪೇಮೆಂಟ್ ನೋಡಿ ಫ್ರೆಂಡ್ಸ್ ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಏಜ್ ಲಿಮಿಟ್ ಮಿನಿಮಮ್ ನಿಮಗೆ 18 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಏಜ್ ನಿಮಗೆ 40 ವರ್ಷ ಇರಬೇಕು. ನೀವೇನಾದರೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೋಟಿಫಿಕೇಷನ್ PDF ಲಿಂಕ್ ಕೊಟ್ಟಿದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ನೋಟಿಫಿಕೇಷನ್ ನೀಟಾಗಿ ನೋಡಿಕೊಂಡು ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ ನಿಮ್ಮ ಕಾಸ್ಟಿಗೆ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಇದಂತ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನೋಟಿಫಿಕೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾಳೆ ನಾನು ಇನ್ನೊಂದು ವಿಡಿಯೋ ಬಿಡ್ತೀನಿ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು. ಆ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಎಷ್ಟು ನಿಮಗೆ ಪೋಸ್ಟ್ ಇದೆ, SCಗೆ, OBCಗೆ, SCಗೆ, STಗೆ, EWSದವರಿಗೆ ಎಲ್ಲ ಕಾಸ್ಟ್ಗಳಿಗೆ ಎಷ್ಟು ಪೋಸ್ಟ್ಗಳಿದೆ ಎಲ್ಲನೂ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು, ಜೊತೆಗೆ ನಿಮಗೆ ಸ್ಟೇಟ್ ವೈಸ್ ಕಾಸ್ಟ್ ವೈಸ್ ಎಷ್ಟು ಪೋಸ್ಟ್ ಇದೆ ಅದನ್ನು ಕೂಡ ಹೇಳ್ತೀನಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಂಡಿಯಾ ಪೋಸ್ಟ್ ಆಫೀಸ್ GDS ರಿಕ್ರೂಟ್ಮೆಂಟ್ 2026 ಎಲಿಜಿಬಿಲಿಟಿ ನೋಡಿ ಫ್ರೆಂಡ್ಸ್, ನೀವು ಜಸ್ಟ್ 10th ಪಾಸ್ಔಟ್ ಆದರೆ ಸಾಕು. ನಿಮಗೆ ಜೊತೆಗೆ 10th ಪಾಸ್ಔಟ್ ಆಗೋದ್ರ ಜೊತೆಗೆ ನೀವು 10th ಇಂಗ್ಲೀಷ್ ಕಡ್ಡಾಯವಾಗಿ ಓದಿರಲೇಬೇಕು. ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಅದ್ರ ಜೊತೆಗೆ ನಿಮಗೆ ಸೈಕಲ್ ಕೂಡ ನಡೆಸೋಕ್ಕೆ ಬರಬೇಕು. ಸೊ ಎಲಿಜಿಬಿಲಿಟಿ ಇಷ್ಟ ಇದೆ. 10th ಪಾಸ್ಔಟ್ ಆಗಿರಬೇಕು, ಇಂಗ್ಲೀಷ್ ಸಬ್ಜೆಕ್ಟ್ ಇರಬೇಕು, ನಿಮಗೆ ಕಂಪ್ಯೂಟರ್ ನಾಲೆಜ್ ಜೊತೆಗೆ ಸೈಕಲ್ ನಡೆಸೋಕ್ಕೆ ಬರಬೇಕು. ಇದಂತ ನೋಡಿ ಫ್ರೆಂಡ್ಸ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಫ್ರೆಂಡ್ಸ್. ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಮಾಡ್ತಾರೆ. ಮೆರಿಟ್ ಲಿಸ್ಟ್ ಯಾವುದರ ಆಧಾರದ ಮೇಲೆ ಮಾಡ್ತಾರೆ ಅಂದರೆ ನೀವು ಪಡೆದಂಥ 10ನೇ ತರಗತಿಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಡಿಸೈಡ್ ಆಗುತ್ತೆ. ಇದಂತ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಸ್ಯಾಲ್ರಿ ಆಲ್ರೆಡಿ ಹೇಳಿದ್ದೀನಿ. ಪೋಸ್ಟ್ ನೇಮ್ ನೋಡಿ BPMಗೆ ನಿಮಗೆ 12,000ದಿಂದ 29,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. APBM ಮತ್ತು ಡಾಕ್ ಸೇವಕ್ನಲ್ಲಿ 10,000ದಿಂದ 24,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರುತ್ತೆ. ಇದಂತರ ಹೌ ಟು ಅಪ್ಲೈ ನೋಡಿ ಫ್ರೆಂಡ್ಸ್, ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ
ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಆ ಒಂದು ವೆಬ್ಸೈಟ್ ಮೇಲೆ ಆ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡ್ತೀರಿ, ಡೈರೆಕ್ಟಾಗಿ ನೀವೊಂದು ವೆಬ್ಸೈಟಿಗೆ ಬರ್ತೀರಾ. ಬಂದಾಗ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ರಿಜಿಸ್ಟ್ರೇಷನ್ ಅಂತ ಈ ರೀತಿ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಒಂದು ಇಮೇಲ್ ಹಾಕಿ, ಎರಡಕ್ಕೂ ಒಂದೊಂದು OTP ಬರುತ್ತೆ, OTP ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಆಲ್ರೆಡಿ ಹೇಳಿದಾಗೆ ಮೊಬೈಲ್ ನಂಬರ್ ಇಮೇಲ್ ಹಾಕಿ, ಇಲ್ಲಿ ಎರಡೂ ಕೂಡ ವ್ಯಾಲಿಡೇಟ್ ಅಂತ ಬಂದಾಗ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಎರಡೂ ಕೂಡ OTP ಹಾಕಿ ಸಬ್ಮಿಟ್ ಮಾಡಬೇಕು. ಇದಂತರ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ನಿಮ್ಮ ಹೆಸರು ಹಾಕಿ. ಇದಂತರ ಇಲ್ಲಿ ನಿಮ್ಮ ಫಾದರ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಹಾಕಿ. ಇಲ್ಲಿ ನಿಮ್ಮ ಮದರ್ ನೇಮ್ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಾದ ನಂತರ ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದ್ದಾರೆ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಹಾಕಬೇಕು, ಅಂದರೆ ನೀವು ಯಾವ ವರ್ಷ ಜನಿಸಿದ್ದೀರ ಅನ್ನೋದನ್ನು. ಇದಂತರ ನಿಮ್ಮ ಜೆಂಡರ್ ಮೇಲ್ ಫಿಮೇಲ್ ಅದನ್ನು ಹಾಕಿ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಕಮ್ಯುನಿಟಿ ಅಂದರೆ ನೀವು SC ST ಅದನ್ನು ಇಲ್ಲಿ ಹಾಕೋಬೇಕು. ಇದನಂತರ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಪಾಸ್ಡ್ ಅಂದರೆ ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕು. ಅಂದರೆ ನೀವು 10th ಪಾಸ್ಔಟ್ ಯಾವ ವರ್ಷ ಆಗಿದ್ದೀರಾ. ಇದಾದ ನಂತರ ನೋಡಿ ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಮತ್ತು ಜೊತೆಗೆ ನೀವು ಯಾವ ರಾಜ್ಯದಿಂದ ಪಾಸ್ ಆಗಿದ್ದೀರಾ ಎರಡನ್ನೂ ಇಲ್ಲಿ ಹಾಕಬೇಕು. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ. ಕ್ಯಾಪ್ಚಾ ಕೋಡ್ ಹಾಕಿದಾಗ ನೋಡಿ ಫ್ರೆಂಡ್ಸ್ ಮುಂದೆ ನೀವು ಎಲ್ಲವನ್ನು ಈ ರೀತಿ ಡೀಟೇಲ್ನ ಫಿಲಪ್ ಮಾಡಿದಾಗ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮಗೆ ಅಂದರೆ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈ ರೀತಿ ಶೋ ಆಗುತ್ತೆ. ಜೊತೆಗೆ ಯುವರ್ ರಿಜಿಸ್ಟ್ರೇಷನ್ ವಾಸ್ ಸಕ್ಸಸ್ಫುಲ್ ಅಂತ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಲ್ಲೊಂದು ತೆಳಗೆ ಇಲ್ಲೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಲಾಗಿನ್ ವಿಲ್ ಬಿ ಎನೇಬಲ್ಡ್ ಓನ್ಲಿ ಡ್ಯೂರಿಂಗ್ ದ ಅಪ್ಲಿಕೇಶನ್ ಸಬ್ಮಿಷನ್ ವಿಂಡೋ ಆ್ಯಸ್ ಮೆನ್ಷನ್ ಇನ್ ದ ನೋಟಿಫಿಕೇಶನ್. ಅಂದರೆ ಈ ಒಂದು ನೀವು ಇನ್ನೂ ಕೂಡ ನೀವು ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಈಗ ನೀವು ನಿಮ್ಮ ಪೂರಾ ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕು. ಅಂದರೆ ನಿಮ್ಮ ಎಜುಕೇಷನ್ಸ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಫೋಟೋ, ಸಿಗ್ನೇಚರ್, ನೀವು ಎಲ್ಲಿ ಅಪ್ಲೈ ಮಾಡಬೇಕು ಎಲ್ಲವೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಈ ಒಂದು ಅಪ್ಲಿಕೇಶನ್ ಇವತ್ತು ಸಂಜೆ ಅಂದರೆ ಇವತ್ತು ರಾತ್ರಿ 12 ಗಂಟೆಗೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಅಂದರೆ ಈ ಒಂದು 2ನೇ ತಾರೀಕಿನಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದರಿಂದ ಸೊ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಾನು ನಿಮಗೆ ನೋಟಿಫಿಕೇಷನ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನಾಳೆ ಬೆಳಗ್ಗೆ 7 ಗಂಟೆಗೆ ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಅಂದರೆ ಈ ಒಂದು JDS ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ವೇಕೆನ್ಸಿ ಎಷ್ಟಿತ್ತು ಮತ್ತು ನೋಟಿಫಿಕೇಷನ್ನಲ್ಲಿ ಏನೆಲ್ಲ ಡೀಟೇಲ್ ಇತ್ತು ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.